ನೀನು ದುಡ್ಡು ತಗೊಂಡೆಪ್ಪ ಅಂತೇಳಿ ಅಂದ್ರೆ ನಾನು ಇವತ್ತ ರಾಜೀನಾಮೆ ಕೊಡ್ಲಿಕ್ಕೆ ನಾನು ತಯಾರಿದ್ದೀನಿ. ನಾವು ಬಹಳ ಹೈಟೆಕ್ ಆದಂತ ಲೈಬ್ರರಿಯನ್ನ ವ್ಯವಸ್ಥೆ ಮಾಡಿದೀವಿ. ಅಲ್ಲಿಯೂ ಕೂಡ AC ವ್ಯವಸ್ಥೆ ಇದೆ, ಕಂಪ್ಯೂಟರ್ ವ್ಯವಸ್ಥೆ ಇದೆ, ಪುಸ್ತಕ ವ್ಯವಸ್ಥೆ ಇದೆ, ಕೂಡ್ಲಿಕ್ಕೆ ಚೇರ್, ಸೋಫಾ ಸೆಟ್ ಈ ಎಲ್ಲ ವ್ಯವಸ್ಥೆನ ಮಾಡಿದ್ವಿ. ಗರೀಬ್ರು ಇದ್ರಂದ್ರೆ ಅವರನ್ನ ಗುರುತಿಸೋರು ಒಳ್ಳೆಯವರು ಪಂಚರು ಕೂಡ ಇರುತ್ತಾರೆ, ಅವರಿಗೆ ಮನಿ ಬಂದೇ ಬರ್ತದೆ. ಎಲ್ಲರಿಗೂ ಅಕ್ಬರ್ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಗೆಸ್ಟ್ ಆಗಿರುವ ಅನಾಮಿಕ ಕನಸುಗಾರ ಎಂಬ ಹೆಸರಿನ ಅಮೀನ್ ಶೇಖ್ ಇವರಿಗೆ ವೆಲ್ಕಮ್ ಮಾಡುತ್ತಾ ಅವರನ್ನ ಭೇಟಿ ಮಾಡಿಸುತ್ತೇನೆ, ಬನ್ನಿ. ಅಸ್ಸಲಾಂ ವಲೈಕುಂ. ಅಲೈಕುಂ ಸಲಾಂ. ಮೊಟ್ಟ ಮೊದಲಿಗೆ ಅಕ್ಬರ್ ಪಾಡ್ಕಾಸ್ಟ್ ಚಾನೆಲ್ಗೆ ನನ್ನ ನಮಸ್ಕಾರಗಳು. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಹೇಳ್ತೇನೆ ಮತ್ತು ಧನ್ಯವಾದಗಳನ್ನ ಹೇಳ್ತೇನೆ. ಕಾರಣ ಎಷ್ಟೋ ಚಾನೆಲ್ಗಳು ದೊಡ್ಡ ವ್ಯಕ್ತಿಗಳನ್ನ, ರಾಜಕಾರಣಿಗಳನ್ನ ಹುಡುಕುತ್ತಾ ಹೋಗ್ತಾರೆ. ನನ್ನ ಒಬ್ಬ ಸಾಮಾನ್ಯ ಮನುಷ್ಯನನ್ನ ಗುರುತಿಸಿ ಇವತ್ತಿನ ದಿವಸ ನನ್ನ ಒಂದು ಬೈಠಕನ್ನ ತೆಗೆದುಕೊಳ್ತಾ ಇರುವಂತ ಪಾಡ್ಕಾಸ್ಟ್ ಅಕ್ಬರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸರ್, ನಿಮ್ಮ ಬಗ್ಗೆ ಸಂಕ್ಷಿಪ್ತ ಪರಿಚಯ ಹೇಳಿ. ಅಕ್ಬರ್ ಅವರೇ, ನನ್ನ ಹೆಸರು ಅಮೀನ್ ಸಾಬ್ ಬಂದಿ ನವಾಜ್ ಶೇಖ್ ಅಂತೇಳಿ. ನನ್ನ ಊರು ಹುಗಾರ್ BK, ತಾಲೂಕ್ ಕಾಗವಾಡ, ಜಿಲ್ಲಾ ಬೆಳಗಾವಿ. ನಂತರ ನನ್ನ ಶಿಕ್ಷಣ BA, B.Ed, MSW. MSW ಅಂದ್ರೆ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್, ಸಮಾಜ ಕಾರ್ಯ. ಇದರಲ್ಲಿ ನಾನು ಉನ್ನತ ಪದವಿಯನ್ನು ಪಡೆದುಕೊಂಡಿದ್ದೇನೆ. ಸರ್, ನೀವು ನಿಮ್ಮ ಹೆಸರು ಅಮೀನ್ ಶೇಖ್ ಅಂತ ಹೇಳಿದ್ರಿ, ಆದರೆ ನಾನು ಕೇಳಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅನಾಮಿಕ ಕನಸುಗಾರ ಅಂತ. ಅನಾಮಿಕ ಕನಸುಗಾರ ಅಂದರೆ ಅದರ ಅರ್ಥ ಏನು ಸರ್? ಆ ಹೆಸರು ನಿಮಗೆ ಹೇಗೆ ಬಂತು? ಅಕ್ಬರ್ ಅವರೇ, ನೀವು ಕೇಳೋದು ನಿಜ. ನನ್ನ ಹೆಸರು ಅಮೀನ್ ಸಾಬ್. ಅಮೀನ್ ಸಾಬ್ ಅಂತ ಹೇಳಿ ನನ್ನನ್ನು ಯಾರು ಕರೆಯೋದಿಲ್ಲ. ನನ್ನ ಸ್ನೇಹಿತರು ಕೆಲವೊಬ್ರು ಅಮಿತ್ ಅಂತ ಹೇಳಿ ಕರೀತಾರೆ. ನಮ್ಮ ಸಮಾಜದವ್ರು ನನಗೆ ಅಮೀನ್ ಅಂತ ಹೇಳಿ ಕರೀತಾರೆ. ಒಬ್ಬೊಬ್ಬರು ಒಂದೊಂದು ಹೆಸರದಿಂದ ಕರೀತಾರೆ. ಹೆಸರದಲ್ಲಿ ಏನೇ ಇಲ್ಲ, ಎಲ್ಲ ಮನುಷ್ಯನ ಕೆಲಸದಲ್ಲಿ ಇದೆ. ಆದ್ರೂ ಕೂಡ ನನ್ನ ಆತ್ಮೀಯ ಸ್ನೇಹಿತರು ನನಗೆ ಅನಾಮಿಕ ಕನಸುಗಾರ ಅಂತ ಹೇಳಿ ಕರೀತಾರೆ. ಅನಾಮಿಕ ಅಂದ್ರೆ ಹೆಸರಿಗಿಲ್ಲದವ್ರು ಅಂತ ಹೇಳಿ, ಕನಸುಗಾರ ಅಂದ್ರೆ ಜೀವಂತ ಕನಸವನ್ನ ಕಾಣುವಂತವ್ರು. ಅದಕ್ಕೆ ನಾನು ಒಳ್ಳೆಯ ಭವಿಷ್ಯದಲ್ಲಿ ಸುಂದರವಾದಂತಹ ಕನಸುಗಳನ್ನ ಕಾಣ್ತೀನಿ. ಅದಕ್ಕಾಗಿ ನನಗೆ ಕನಸುಗಾರ ಅಂತ ಹೇಳಿ ಕರೀತಾರೆ. ಅದು ಆತ್ಮೀಯ ಸ್ನೇಹಿತರು ಇಟ್ಟಿರುವಂತ ಒಂದು ನಿಕ್ ನೇಮ್. ಓಕೆ ಸರ್, ಇವಾಗ ನಿಮಗೆ ಜನರ ಕಡೆಯಿಂದ ಬಂದ ಪ್ರಶ್ನೆಗಳನ್ನು ನಾನು ಒಂದು ಸ್ವಲ್ಪ ನಿಮಗೆ ಕೇಳಲು ಬಯಸುತ್ತೇನೆ. ಸರ್, ನೀವು ಇವಾಗ ಏನ್ ಮಾಡ್ತಿದ್ದೀರಾ? ಇಲ್ಲ, ಖುಷಿ ವಿಚಾರ. ತಾವು ಕೇಳಿರುವಂತ ಪ್ರಶ್ನೆ. ನಾನು ಈಗ ಏನ್ ಮಾಡ್ತಾ ಇದ್ದೀನಿ? ಈಗ ಸದ್ಯದಲ್ಲೇ ನಾನು ಹುಗಾರ್ ಬುದ್ರುಕ್ ಗ್ರಾಮ ಪಂಚಾಯತಿಯ ಸದಸ್ಯನಾಗಿ ಮತ್ತು ಹುಗಾರ್ ಬುದ್ರುಕ್ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷನಾಗಿ ನನ್ನ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಜನರ ಸೇವೆ, ಸಮಾಜ ಕಾರ್ಯದಲ್ಲಿ ತೊಡಗಿದ್ದೀನಿ. ಓಕೆ ಸರ್, ನೀವು ಉಪಾಧ್ಯಕ್ಷ ಇದ್ದೀರಂತ ಹೇಳಿದ್ರಿ. ನೀವು ಈ ಊರಲ್ಲಿದ್ದು ಉಪಾಧ್ಯಕ್ಷರಾಗಿ ಏನೇನ ಅಭಿವೃದ್ಧಿಗಳನ್ನ ಮಾಡಿದ್ದೀರಿ? ಅಕ್ಬರ್ ಅವರೇ, ನೀವು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಎಷ್ಟು ಹೇಳಿದ್ರು ನಾನು ಕಡಿಮೆನೆ. ಯಾಕಂದ್ರೆ ನಾನು ಒಬ್ಬ ಗ್ರಾಮ ಪಂಚಾಯತಿಯ ಸದಸ್ಯನಾಗಿ, ಉಪಾಧ್ಯಕ್ಷನಾಗಿ ನನ್ನ ಮೀರಿ ಕೆಲವೊಂದು ಕೆಲಸಗಳನ್ನ ಮಾಡಿದ್ದೀನಿ. ಆ ಕೆಲಸಗಳ ಪಟ್ಟಿ ಮಾಡುತ್ತಾ ಹೋದ್ರೆ ಅದು ಬಹಳ ದೊಡ್ಡ ಪಟ್ಟಿ ಇದೆ. ಅದು ಪ್ರತ್ಯಕ್ಷ ಹೋಗಿ ಪ್ರಮಾಣಿಸಿ ನೋಡಿ ಆ ಕೆಲಸಗಳನ್ನ ನೋಡಿದ್ರೆ ಮಾತ್ರ ಅದು ಗೊತ್ತಾಗ್ತದೆ. ನಾನು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳು ನಮ್ಮ ವಾರ್ಡದಲ್ಲಿ ಆಗಲಿ, ನಮ್ಮ ಹುಗಾರ್ ಬುದ್ರುಕ್ ಗ್ರಾಮದಲ್ಲಿ ಆಗಲಿ, ನಾನು ಒಬ್ಬನೇ ಮಾಡಿಲ್ಲ. ನನ್ನ ಜೊತೆ ನಮ್ಮ 26 ಜನ ಗ್ರಾಮ ಪಂಚಾಯತ್ ಸದಸ್ಯರು, ಅದೇ ರೀತಿ ಸ್ಥಳೀಯ ಶಾಸಕರು, ಅದೇ ರೀತಿ ನಮ್ಮ ನಾಯಕರಾದಂತಹ ಶೀತಲಣ್ಣ ಪಾಟೀಲ್ ಅವರು, ಮಾಜಿ ಅಧ್ಯಕ್ಷರಾದಂತಹ ಅಣ್ಣಗೌಡ ಪಾಟೀಲ್ ಅವರು, ಇವರೆಲ್ಲರ ಸಹಕಾರದೊಂದಿಗೆ, ಜನರ ಸಹಕಾರದೊಂದಿಗೆ ಕೆಲವೊಂದು ಅಭಿವೃದ್ಧಿ ಕೆಲಸಗಳನ್ನು ನಾನು ಮಾಡಿದ್ದೀನಿ. ಈಗ ಒಂದೊಂದಾಗಿ ನಿಮಗೆ ಮುಂದೆ ಹೇಳ್ತಾ ಹೋಗ್ತೇನೆ. ಈಗ 7ನೇ 8ನೇ ವಾರ್ಡದಲ್ಲಿ ತೆಗೆದುಕೊಂಡಾಗ ಕೆಲವೊಂದು ಕಡೆ ರಸ್ತೆ ಇರಲಿಲ್ಲ, ಗಟಾರ್ ಇರಲಿಲ್ಲ. ಅಲ್ಲಿ ಎಲ್ಲ ಕೂಡ ರಸ್ತೆಗಳನ್ನ ಮಾಡಿದೀವಿ. ಈ ನಮ್ಮ ಹುಗಾರ್ ಬುದ್ರುಗದ ಪೆಟ್ರೋಲ್ ಪಂಪದ ಮೇಲ್ಗಡೆ ಅಲ್ಲಿ ರಸ್ತೆ ಇರಲಿಲ್ಲ, ಅದನ್ನು ಕೂಡ ನಾವು ಕಾಂಕ್ರೀಟ್ ರಸ್ತೆಯನ್ನ ಮಾಡಿದ್ವಿ. ಜೈನ್ ಬಸ್ತಿ ಮಡ್ಡಿ ಮೇಲೆ ಅಲ್ಲೂ ಕೂಡ ಕಾಂಕ್ರೀಟ್ ರಸ್ತೆ ಇರಲಿಲ್ಲ, ಅಲ್ಲೂ ಕೂಡ ಮಾಡಿದ್ವಿ. ಶಿಂದೆ ಅವರ ಮನೆ ಹತ್ತಿರ ಅಲ್ಲೂ ಕೂಡ ಕಾಂಕ್ರೀಟ್ ರಸ್ತೆ ಇರಲಿಲ್ಲ, ಅಲ್ಲೂ ಕೂಡ ಕಾಂಕ್ರೀಟ್ ರಸ್ತೆಯನ್ನು ಮಾಡಿದ್ವಿ. ಅದೇ ರೀತಿ ಜನರು ಬಹಳಷ್ಟು ದಿವಸದಿಂದ ಅಲ್ಲಿ ಕರೆಂಟ್ ಕಂಬ ವ್ಯವಸ್ಥೆ ಇರಲಿಲ್ಲ. ಈಗ ನಾವು ಕರೆಂಟ್ ಕಂಬನು ಕೂಡ ಸ್ಯಾಂಕ್ಷನ್ ಮಾಡಿ ಅಲ್ಲಿ ಈಗ ಮುಗಿದಿದ್ದೀವಿ.
ಆ ನಂತರ ತೇಲಿ ಪ್ಲಾಂಟದಲ್ಲಿ ಕೂಡ ಕರೆಂಟ್ ಸಮಸ್ಯೆ ಇತ್ತು, ಅಲ್ಲಿಯೂ ಕೂಡ ಕಂಬಗಳನ್ನ ನಾವು ಈಗ ಹೋಗ್ದಿದೀವಿ, ಈಗ ಕರೆಂಟ್ ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿ ತೇಲಿ ಪ್ಲಾಟ್ದಲ್ಲಿ ಕೂಡ ಗಟಾರ ವ್ಯವಸ್ಥೆಯನ್ನು ಮಾಡಿದೀವಿ. ಅದೇ ರೀತಿ ಅಲ್ಲಿ ರಸ್ತೆ ಆಗಬೇಕಾಗಿದೆ. ಇನ್ನು ಮುಂದಿನ ದಿನದಲ್ಲಿ ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ಪೂರ್ಣ ಮಾಡ್ತೀವಿ. ಪ್ರತಿಯೊಂದು ಸಮಾಜಗಳಿಗೆ, ಪ್ರತಿಯೊಂದು ಸಮಾಜದ ಪ್ರಮುಖ ಜಾಗಗಳಲ್ಲಿ ಹೈಮ್ಯಾಕ್ಸ್ ಗಳನ್ನ ಅಳವಡಿಸಿದೀವಿ, ದೀಪ ಅಲಂಕಾರಗಳನ್ನ. ಈಗ ಸ್ಮಶಾನಗಳಲ್ಲಿ ಆಗ್ಲಿ ಅಥವಾ ಸಮಾಜದ ಮಂದಿರಗಳ ಮುಂದಾಗ್ಲಿ ಈ ಎಲ್ಲಾ ಕಡೆಗೂ ಕೂಡ ಮಾಡಿದೀವಿ. ಅದೇ ರೀತಿ ಮೇನ್ ನಮ್ಮ ಹುಗಾರ್ ಬುದ್ರುಕದ ಮೇನ್ ಸರ್ಕಲ್ಗಳಲ್ಲಿ ಹೈಮ್ಯಾಕ್ಸ್ ಗಳನ್ನು ಕೂಡ ಅಳವಡಿಸಿದೀವಿ, ಸ್ಟ್ರೀಟ್ ಲೈಟ್ ಗಳನ್ನು ಕೂಡ ಮಾಡಿದೀವಿ. ಅದು ಯಾರ ಸಹಕಾರದೊಂದಿಗೆ ಅಂದ್ರೆ ನಮ್ಮ ಹುಗಾರ್ ಶುಗರ್ ಫ್ಯಾಕ್ಟರಿ ಅವರ ವತಿಯಿಂದ ಇದನ್ನ ನಾವು ಅವರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲಾ ಕಡೆ ಕೂಡ ಕರೆಂಟ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ. ಅಂದ್ರೆ ಸ್ಟ್ರೀಟ್ ಲೈಟ್ ವ್ಯವಸ್ಥೆನ ಮಾಡ್ಕೊಂಡಿದೀವಿ. ಅಂದ್ರೆ ಊರಿನ ಸೊಬಗು ಹೆಚ್ಚು ಮಾಡುವಂತದ್ದು ಅದೇ. ಅದನ್ನ ನಾವು ಕಾರ್ಖಾನೆಯವ್ರಿಗೆ ಹೇಳಿದಾಗ ಅವರು ನಮಗ ಸ್ಪಂದನೆ ಮಾಡಿ ಇವತ್ತಿನ ದಿವಸ ಅವರು ಅದನ್ನು ಕೂಡ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಮುಖಾಂತರ ಧನ್ಯವಾದ ಹೇಳ್ತೀನಿ. ನಂತರ ನಮ್ಮ ಹುಗಾರ್ ಬುದ್ರುಕದಲ್ಲಿ ಸಂತೆ ವ್ಯವಸ್ಥೆ ಇರಲಿಲ್ಲ ಸರಿಯಾಗಿ, ಅಲ್ಲಿ ಕೂಡ್ಲಿಕ್ಕೆ ಜಾಗದ ವ್ಯವಸ್ಥೆ ಕೂಡ ಇರಲಿಲ್ಲ. ಅದಕ್ಕಾಗಿ ನಾವು ಏನ್ ಮಾಡಿದೀವಿ, ರಸ್ತೆನೂ ಆಯ್ತು ಮತ್ತು ಸಂತೆನೂ ಕೂಡಿಸ್ಲಿಕ್ಕೆ ಯೋಗ್ಯ ಸ್ಥಳ ಯಾವ್ದಂದ್ರೆ ಅದು ಹುಗಾರ್ ಮತ್ತು ಹುಗಾರದಲ್ಲಿ ಬರುವಂತ ಮಡ್ಡಿ ಏರಿಯಾ ಮತ್ತು ಊರು ಏರಿಯಾ ಮಧ್ಯದಲ್ಲಿ ಇರಬೇಕು ಅಂತ ಹೇಳಿ, ಮಡ್ಡಿಯವರಿಗೂ ಅನುಕೂಲ ಆಗ್ಬೇಕು, ಊರಾಗಿನವರಿಗೆ ಅನುಕೂಲ ಆಗ್ಬೇಕು ಅನ್ನುವಂತ ದೃಷ್ಟಿಯಿಂದ ರಸ್ತೆಯನ್ನ ಮಾಡಿ ಅಲ್ಲಿ ವಾಹನಗಳ ಹೋಗ್ಲಿಕ್ಕೆ ಬರ್ಲಿಕ್ಕೆ ವಾಹನಗಳು ಅಡಚಣೆ ಇಲ್ಲ ಅಂತ ಜಾಗನಾಗ ನಾವು ಸಂತೆಯನ್ನ ಕೂಡಿಸಿದೀವಿ. ಈಗ ಅದು ಎಷ್ಟೋ ಮಂದಿಗೆ ಉಪಯೋಗ ಆಗಿದೆ. ನಮ್ಮ ಮಡ್ಡಿ ಜನಕ್ಕೂ ಉಪಯೋಗ ಆಗಿದೆ, ಊರಿನ ಜನಕ್ಕೂ ಉಪಯೋಗ ಆಗಿದೆ. ಇದನ್ನು ಕೂಡ ನಮ್ಮ ಪೀಠದಲ್ಲಿ ನಾವು ಮಾಡಿದೀವಿ. ಅದೇ ರೀತಿ ಹಾಲುಮತ ಸಮಾಜ ಅಲ್ಲಿ 30-40 ವರ್ಷದಿಂದ ಗಲ್ಲಿಯಲ್ಲಿ ರಸ್ತೆನೇ ಇರಲಿಲ್ಲ. ಆದ್ರೆ ಇವತ್ತಿನ ದಿವಸ 6 ಫೂಟ್ ಇರ್ಲಿ 8 ಫೂಟ್ ಇರ್ಲಿ ಬೋಳ ಎಲ್ಲಾ ರಸ್ತೆಗಳಿಗೆ ಕಾಂಕ್ರೀಟ್ ವ್ಯವಸ್ಥೆಯನ್ನ ನಾವು ಕೂಡ ಮಾಡಿದೀವಿ. ಕನ್ನಡ ಶಾಲೆಯಲ್ಲಿ ಕೊಳಚೆ ನೀರು ಹೋಗ್ತಾ ಇತ್ತು, ಅಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಾ ಇತ್ತು. ಅದನ್ನು ಕೂಡ ನಾವು 8 ಲಕ್ಷದ ಗಟಾರವನ್ನ ಹಾಕಿ ದೊಡ್ಡ ಪ್ರಮಾಣದ ಗಟಾರವನ್ನು ಕೂಡ ನಿರ್ಮಾಣ ಮಾಡಿದೀವಿ. SC ಓಣಿಯಲ್ಲಿ ಕೂಡ ಒಂದು ದೊಡ್ಡ ಪ್ರಮಾಣದ ಗಟಾರವನ್ನ ಮಾಡಿದೀವಿ. ಚೌಗ್ಲಾ ಪ್ಲಾಟ್ದಲ್ಲಿ ಅಲ್ಲಿಯೂ ಕೂಡ ನಾವು ಕಾಂಕ್ರೀಟ್ ರಸ್ತೆಯನ್ನ ಮಾಡಿದೀವಿ. ಸಲಗರೆ ಪ್ಲಾಟದಲ್ಲಿ ಸಲಗರೆಗಳು ಮನೆತನ ಬರ್ತಾವಲ್ಲಿ ಆ ಪರಮೇಶ್ವರ ಹಾದಿಗೆ ಅಲ್ಲಿಯೂ ಕೂಡ ನಾವು ಕಾಂಕ್ರೀಟ್ ರಸ್ತೆಯನ್ನು ಮಾಡಿದೀವಿ. ಅಲ್ಲಿ ಹೋಗಿ ಖುದ್ದ ಜನ ನೋಡ್ಬಹುದು. ನಾನು ಹೇಳೋದ್ರಲ್ಲಿ ಎಲ್ರಿ ಒಂದಾದ್ರೆ ತಪ್ಪಿತ್ರೆ ಮಾಡಿಲ್ಲಾಗಿದ್ರೆ ಅವ್ರು ಬಂದು ನನಗೆ ನೇರವಾಗಿ ಕೇಳಬಹುದು. ನಾನು ಮಾಡಿರುವಂತದ್ದು ಸತ್ಯವನ್ನ ಅಷ್ಟೇ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳುವ ಅವಶ್ಯಕತೆ ನಮಗೆ ಇಲ್ಲ. ನಮ್ಮ ಇದಕ್ಕೆ ಮತ್ತೆ ಕನ್ನಡ ಶಾಲೆಯಲ್ಲಿ, ನಮ್ಮ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಸುಮಾರು 80 ಲಕ್ಷ 1 ಕೋಟಿ ಖರ್ಚು ಮಾಡಿ ಗ್ರೌಂಡ್ ವ್ಯವಸ್ಥೆ, ಫ್ಲೇವರ್ಸ್ ವ್ಯವಸ್ಥೆ, ನಂತರ ಥ್ರೋಬಾಲ್ ಗ್ರೌಂಡ್ ವ್ಯವಸ್ಥೆ, ನಂತರ ಸಸ್ಯಗಳನ್ನ ಹಚ್ಚೋದಾಗ್ಲಿ ಅಲ್ಲಿಯೂ ಕೂಡ ಒಂದು ಹೈಮ್ಯಾಕ್ಸ್ ಅಳವಡಿಸಿದ್ದೀವಿ. ಮುಂದಿನ ದಿನದಲ್ಲಿ CC ಕ್ಯಾಮೆರಾಗಳು ಕೂಡ ಅಳವಡಿಸ್ತಾ ಇದ್ದೀವಿ. ನಂತರ ಉರ್ದು ಶಾಲೆಗಳನ್ನ ಕೂಡ ನಮ್ಮ ಸ್ಥಳೀಯ ಶಾಸಕರ ಅನುದಾನದಿಂದ ಉರ್ದು ಶಾಲೆಯು ಕೂಡ ನಾವು ಡೆವಲಪ್ಮೆಂಟ್ ಮಾಡಿದೀವಿ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇದು ನಮ್ಮ ಪೀಠದಲ್ಲಿ ಆಗಿದೆ, ಅದಕ್ಕೆ ನಮ್ಗೆ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೀನಿ. ಇನ್ನು ಬಹಳಷ್ಟು ಕೆಲಸಗಳಿದಾವೆ, ನಾವು ಒಂದೊಂದ ಹೇಳ್ತಾ ಹೋಗ್ತೀನಿ ನಿಮಗೆ. ಓಕೆ, ತುಂಬಾ ಸಂತೋಷ ಆಯ್ತು ಕೇಳಿ ಸರ್. ಇವಾಗ ಜನರ ಮುಂದಿನ ಪ್ರಶ್ನೆಯನ್ನ ಕೇಳ್ತೀನಿ ಸರ್. ಸರ್, ಇನ್ನು ಮಟ್ಟ ನೀವು ಮಾಡಿದ್ದನ್ನ ಹೇಳಿದ್ರಿ, ಇನ್ನು ಜನರ ಸಮಸ್ಯೆಗಳು ಬಹಳಷ್ಟು ಇದೆ, ಏನೇನ್ ಮಾಡ್ಬೇಕಂತ ಅದೇ ರೀ ಸರ್ ಇನ್ನು ಮುಂದೆ? ನೋಡ್ರಿ, ಮನುಷ್ಯ ಯಾವಾಗಿಂದ ಹುಟ್ಟಿದನಲ್ರಿ ಆವಾಗಿಂದ ಮನುಷ್ಯನ ಸಮಸ್ಯೆಗಳು ಹುಟ್ಕೊಂಡೇ ಬಿಟ್ಟಿದಾವೆ. ಹೌದು, ಮನುಷ್ಯ ಇರುತ್ತನ ಸಮಸ್ಯೆಗಳಂತೂ ಬಗೆಹರಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಾವು ಬಗೆಹರಿಸಿದ್ವಿ ಅಂದ್ರೆ ಇನ್ನೊಂದು ಸಮಸ್ಯೆ ಉದ್ಭವ ಆಗೇ ಆಗಿರ್ತದೆ. ಇಷ್ಟೇ ಏನು, ಸಮಸ್ಯೆಗಳು ಬಹಳ ಉದ್ಭವ ಆಗಬಾರ್ದಂಗ ಸ್ವಲ್ಪ ನಾವು ಅದನ್ನ ಬಗೆಹರಿಸ್ಕೊತ ಹೋಗ್ಬೇಕು, ಅದರಲ್ಲಿ ನಾವು ಖುಷಿ ಪಡ್ಬೇಕು. ಇನ್ನ ಜನ ಸಮಸ್ಯೆಗಳ ಮಹಾಪುರನ ತಗೊಂಡು ಬರ್ತಾರೆ, ಕೆಲವೊಬ್ರ ಕಡೆ ಹೋಗ್ತಾರೆ, ಕೆಲವೊಂದ್ ಕಡೆ ಅವರಿಗೆ ಪರಿಹಾರ ಸಿಗ್ತೈತಿ, ಕೆಲವೊಂದ್ ಕಡೆ ಪರಿಹಾರ ಸಿಗಂಗಿಲ್ಲ. ಆದ್ರೆ ನಾವು ಮಾತ್ರ ನನ್ನ ಕಡೆ ಯಾರು ಜನ ಬರ್ತಾರೆ ನಾನು ಅವರಿಗೆ ಸರಿಯಾದ ಮಾರ್ಗವನ್ನ ತೋರಿಸ್ತೀನಿ, ತಪ್ಪು ದಾರಿ ಎಂದು ತೋರಿಸೋದಿಲ್ಲ. ಮತ್ತು ಅವರು ನನ್ನ ಕೈಯಿಂದ ಆಗೋದು ಇತ್ರ ಮಾತ್ರ ನಾನು ಅದರಲ್ಲಿ ಕೈ ಹಾಕ್ತೀನಿ, ಇಲ್ಲಾದ್ರೆ ಆ ಕೆಲಸಕ್ಕೆ ನಾನು ಕೈ ಹಾಕೋದಿಲ್ಲ. ಮತ್ತೆ ಎಷ್ಟೋ ಜನ ನನ್ನ ಕಡೆ ಸಮಸ್ಯೆಯನ್ನು ಬಂದಾಗ ಅದು ನಾನು ಸಮಸ್ಯೆಯನ್ನು ಬಗೆಹರಿಸಿದ್ದೀನಿ. ಒಂದ್ ವೇಳೆ ನನ್ನ ಕಡೆ ಆಗದೇ ಇದ್ರೆ ಆ ಸಂದರ್ಭದಲ್ಲಿ ಬೇರೆಯವರ ಹೆಲ್ಪ್ ಕೂಡ ಪಡ್ಕೋತೀನಿ. ಅದೇ ರೀತಿ ನಮ್ಮ ನಾಯಕರಾದಂತ ಶೀತಲಣ್ಣ ಪಾಟೀಲ್ ಅವರ ಸಹಾಯದಿಂದ ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸಿದ್ದೀನಿ. ಹೌದಾ ಸರ್? ಸೋಷಿಯಲ್ ವರ್ಕ್ ಅಂತ ಹೋದರೆ ನಿಮ್ಮ ಮನೆ ಹೇಗೆ ನಡೆಯೋದು ಸರ್? ನಿಮ್ಮ ಹೆಂಡತಿ ಮಕ್ಕಳು ಇರ್ತಾರೆ, ತಂದೆ ತಾಯಿಗಳು ಇರ್ತಾರೆ. ಅಕ್ಬರ್ ಅವರೇ, ಬಹಳ ಅದ್ಭುತವಾದಂತಹ ಪ್ರಶ್ನೆಯನ್ನು ಕೇಳಿದ್ರಿ. ಈ ಪ್ರಶ್ನೆಗೆ ನನಗ ನಗು ಬರ್ತದ. ಯಾಕಂದ್ರೆ ಎಲ್ಲದಕ್ಕೂ ಜೀವನದಲ್ಲಿ ದುಡ್ಡನೇ ಮುಖ್ಯ ಅಲ್ಲ. ಹೌದೌದು ಸರಿ. ಮನುಷ್ಯನಿಗೆ ಜನ ಪ್ರೀತಿ ವಿಶ್ವಾಸನು ಕೂಡ ಬೇಕು.
ಯಾವಾಗ್ಲೂ ದುಡ್ಡದಿಂದ ಜೀವನ ನಡೀತದೆ ಅಂದ್ರೆ ಅದು ಶುದ್ಧ ತಪ್ಪು. ನಾವು ಜೀವನದಲ್ಲಿ ದುಡ್ಡು ಮಾಡ್ಲಿಕ್ಕೆ ಹೋದ್ರೆ ಬರೀ ದುಡ್ಡನ್ನೇ ಮಾಡ್ತೀವಿ, ಜನ ನಮ್ಮ ಹತ್ತಿರ ಬರೋದಿಲ್ಲ. ನಾವು ಜನ ಪಡ್ಕೊಲಿಕ್ಕೆ ಹೋದ್ವಿ, ದುಡ್ಡು ನಮ್ಮ ಹತ್ತಿರ ಬರೋದಿಲ್ಲ. ಎರಡರಲ್ಲಿ ಯಾವಾದ್ರೂ ಒಂದೇ ಬರೋದು, ಒಂದು ದುಡ್ಡು ಬರೋದು ಅಥವಾ ಒಂದು ಜನ ಬರೋದು. ನಾವು ಎದರ ಹಿಂದೆ ಹೋಗ್ತೀವಿ ಅದ್ರ ನಮ್ ಹಿಂದೆ ಬರ್ತದೆ. ಅದರ ಸಲುವಾಗಿ ನಾವು ಎದರಲ್ಲಿ ಇದೀವಿ ಅದರಲ್ಲಿ ಖುಷಿ ಪಡೋದು. ಈಗ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ರೆ ನಿಮ್ ಮನಿ ನಡೆಯೋದು ಹೇಗೆ ಅಂತೇಳಿ ನೀವು ಕೇಳ್ತಾ ಇದ್ರಿ. ಮನಿ ನಡೆಯೋದು ಹೇಗಂದ್ರೆ ಮಹಾತ್ಮ ಗಾಂಧೀಜಿ ಅವರು ಏನ್ ಹೇಳಿದ್ದಾರೆ, ಇದ್ದಿದ್ರಲ್ಲಿ ಖುಷಿ ಪಡಬೇಕು, ಹೈ ಥಿಂಕಿಂಗ್, ಸಿಂಪಲ್ ಲಿವಿಂಗ್. ಅಂದ್ರೆ ವಿಚಾರಗಳು ಮನುಷ್ಯನ ಏನಿರ್ಬೇಕಂದ್ರೆ ಬಹಳ ಉನ್ನತ ಮಟ್ಟದ್ದಿರಬೇಕು, ಜೀವನ ಸರ್ವೇ ಸಾಮಾನ್ಯವಾಗಿ ಇರಬೇಕು. 2 ಹೊತ್ತಿಂದ ಊಟ ಸಿಗ್ತಿದಿಲ್ಲ ಅದ್ರೊಳಗೆ ನಾವು ಸಮಾಧಾನ ಪಡ್ಕೋಬೇಕು, ನಮ್ಮ ಕುಟುಂಬದವರಾಗ್ಲಿ ನಾವಾಗ್ಲಿ. ದುಡ್ಡು ಅಂತ ಹೇಳಿ ದುಡ್ಡು ಮಾಡಿ ಏನ್ ಮಾಡ್ಬೇಕಾಗಿದೆ? ನಾವು ಬದುಕ್ತಾ ಇದೀವಿಲ್ಲ, 4 ದಿನ ಬದುಕ್ತಾ ಇದೀವಿಲ್ಲ, ಆ 4 ದಿನ ಬದುಕಿದ್ರೊಳಗೆ ಜನರ ಕೆಲಸವನ್ನ ಸೇವೆಯನ್ನ ಮಾಡೋದು, ಅದರಲ್ಲಿ ಇರುವಂತ ತೃಪ್ತಿ ಮತ್ತೆ ಅದರಲ್ಲಿನೂ ಕೂಡ ಇಲ್ಲ. ಎಷ್ಟೋ ನಾನು ನನ್ನ ಬಗ್ಗೆ ದೊಡ್ಡಸ್ತಿಕೆ ಹೇಳೋದಿಲ್ಲ, ನಮಗೆ ನಗು ಬರ್ಬೋದು. ಎಷ್ಟೋ ಹಿರಿಯರು ಅವರು ನನ್ಗೆ ಆಶೀರ್ವಾದ ಮಾಡ್ತಾರೆ, ಅದರಲ್ಲಿರುವಂತ ಸುಖ ಮತ್ತು ಬೇರೆ ಎದರಲ್ಲಿನೂ ಇಲ್ಲ. ಅವರ ಋಣನ ಎಂದು ಮರೆಯಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದ್ ಸಣ್ಣ ಹೆಲ್ಪ್ ಮಾಡಿದ್ರೆ ಹಿರಿಯರು ಅವರು ನನ್ನನ್ನ ದೇವರಂತ ಕಾಣ್ತಾರೆ. ಅದರಲ್ಲಿರುವಂತ ಖುಷಿ ನಮ್ಗೆ ಎಷ್ಟು ದುಡ್ಡು ಕೊಟ್ಟರೆ ಬರ್ತದೇನು? ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಕುಟುಂಬದವರು ಆಗ್ಲಿ ಖುಷಿ ಇದ್ದಾರೆ ನಾನು ಮಾಡುವಂತ ಕೆಲಸಕ್ಕೆ. ನಿನ್ಗೆ ಏನ್ ಮಾಡ್ತಿ ಮಾಡಂತ ಹೇಳಿ ಅವ್ರ ಸಮಾಜಕ್ಕೆ ಸೇವೆ, ಅವ್ರು ನನ್ನ ಒಬ್ಬನ ಗುಳಿ ಬಿಟ್ಬಿಟ್ಟಿದ್ದಾರೆ. ಬಹಳ ಒಳ್ಳೆ ಮಾತು ಸರ್ ಇದು. ವಸತಿ ಯೋಜನೆ ಬಗ್ಗೆ ಒಂದ್ ಸ್ವಲ್ಪ ತಿಳಿಸಿರಿ. ಅಕ್ಬರ್ ಅವರೇ, ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಯಾವುದೇ ಪಕ್ಷದಿಂದ ಇರ್ಲಿ, ಕೆಲವೊಂದು ಯೋಜನೆಗಳು ಕೇಂದ್ರ ಸರ್ಕಾರದ್ದಾಗಿರ್ತವೆ, ಕೆಲವೊಂದು ಯೋಜನೆಗಳು ರಾಜ್ಯ ಸರ್ಕಾರದ್ದಾಗಿರ್ತವೆ. ಈಗ ನೀವು ಕೇಳಿರುವಂತದ್ದು ವಸತಿ ಯೋಜನೆ ಬಗ್ಗೆ. ಈ ವಸತಿ ಯೋಜನೆ ಬಗ್ಗೆ ಕೆಲವೊಂದು ಜನವರಿಗೆ ತಪ್ಪು ಕಲ್ಪನೆ ಇದೆ. ಏನ್ ತಪ್ಪು ಕಲ್ಪನೆ ಇದೆ? 3 ಲಕ್ಷ ಮನೆ ಬರ್ತಾವೆ, 5 ಲಕ್ಷದ ಮನೆ ಬರ್ತಾವೆ ಅಂತ ಹೇಳಿ. ಇದು ಯಾವುದು ಕೂಡ ಇಲ್ಲ. ಏರಿಯಾದ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಪಟ್ಟಣ ಪಂಚಾಯತಿಗೆ ಬರುವಂತ ಅನುದಾನ ಬೇರೆ, ನಗರಗಳಿಗೆ ಬರುವಂತ ಅನುದಾನ ಬೇರೆ, ಮಹಾನಗರಗಳಿಗೆ ಬರುವಂತ ಅನುದಾನ ಬೇರೆ. ಈಗ ಪಟ್ಟಣ ಪಂಚಾಯತಿಗೆ ಒಂದು ಮನೆಯನ್ನ ಕಟ್ಟಿಕೊಳ್ಳಲು ಸುಮಾರು 3.5 ಲಕ್ಷ ರೂಪಾಯಿ ಬರ್ಬೋದು. ಅದೇ 3.5 ಲಕ್ಷ ರೂಪಾಯಿ ನಮ್ಮ ಗ್ರಾಮೀಣಕ್ಕೆ ಬರೋದಿಲ್ಲ. ನಮ್ಮ ಗ್ರಾಮೀಣದಲ್ಲಿ ವಸತಿ ಯೋಜನೆಯಲ್ಲಿ ಕೆಲವೊಂದು ಯೋಜನೆಗಳು ಬರ್ತಾವ. ಯಾವ ರೀತಿ? ಬಸವ ವಸತಿ ಅಂತ ಹೇಳಿ. ಬಸವ ವಸತಿ ಎಷ್ಟು ಫಂಡ್ ಬರ್ತದೆ ಮನೆ ಕಟ್ಟಿಕೊಳ್ಳಲು? 1,19,400 ಸಮಥಿಂಗ್ ಇಷ್ಟು ಹಣ ಬರ್ತದೆ. ಆದ್ರೆ ಜನ ಇದನ್ನ ತಪ್ಪು ಅರ್ಥ ಮಾಡ್ಕೊಂಡು 2.5 ಲಕ್ಷ 3.5 ಲಕ್ಷ ಬರ್ತಾವ ಅಂತ ಹೇಳಿ ನಂಬಿ ನಮಗೆ ಆರ್ಡರ್ ಕೊಟ್ಟಿದ್ದಾರೆ ಅಂತ ಹೇಳಿ ಮನಿ ಕಟ್ಲಿಕ್ಕೆ ತೆಗಿತಾರೆ. ಆದ್ರೆ ಅದು ಪೂರ್ಣ ಆಗೋದಿಲ್ಲ. ಈಗಿನ ದುನಿಯಾದಲ್ಲಿ, ಈಗಿನ ಜಗತ್ತಿನಲ್ಲಿ ಇಷ್ಟೊಂದು ಹಣದಲ್ಲಿ ಮನಿ ಕಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಚೌಕಟ್ಟು ಬರುವುದಿಲ್ಲ. ಎಷ್ಟು ದುಡ್ಡದಲ್ಲಿ ಮನಿ ಗರೀಬರಿಗೆ ಹೆಂಗ್ ಕಟ್ಕೋಬೇಕು? ಇದು ಸರ್ಕಾರಕ್ಕೆ ಅರ್ಥ ಆಗ್ಬೇಕಲ್ಲ. ಅದು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ. ಅರ್ಥ ಆಯ್ತಂದ್ರೆ ಅಮೌಂಟ್ ಹೆಚ್ಚು ಬಂದ್ರೆ ಮಾತ್ರ ಗರೀಬರು ಈ ಮನೆಯನ್ನ ಕಟ್ಕೋಬಹುದು. ಈಗ ಉದಾಹರಣೆಗೆ PMY ಅಂತ ಹೇಳಿ ಪ್ರಧಾನ ಮಂತ್ರಿ ಆವಾಸ ಯೋಜನೆ, ಈ ಅಮೌಂಟ್ ಎಷ್ಟು ಬರ್ತದಪ್ಪ ಅಂದ್ರೆ ಬಹಳ ಆದ್ರೆ 1.5 ಲಕ್ಷ. SC ST ಇತ್ತಂದ್ರೆ 180 ಈ ರೀತಿ ಬರ್ತದೆ. ನಂತರ ಬಸವ ವಸತಿಗೆ ಹೋದ್ರೆ ಅದು ಮತ್ತೆ ಕಡಿಮೆ, ಕೇಂದ್ರ ಸರ್ಕಾರಕ್ಕಿಂತ ಕರ್ನಾಟಕ ಸರ್ಕಾರದ ಅದು ಕಡಿಮೆ. SC ST ಗೆ ಅನುದಾನ ಒಂದ್ ಸ್ವಲ್ಪ ಹೆಚ್ಚಿಗೆ ಬರ್ತದೆ, ಜನರಲ್ದವ್ರಿಗೆ ಬಹಳಷ್ಟು ಕಡಿಮೆ ಬರ್ತದೆ. ಅವರು ಎಲ್ಲರೂ ಒಂದೇ ಅರ್ಥ ಮಾಡ್ಕೊಂಡು ಬಿಡ್ತಾರೆ, ನಮಗೆ 180 ಬರ್ತದೆ 2.5 ಬರ್ತದೆ ಅಂತ ಹೇಳಿ. ಆದ್ರೆ ಆ ರೀತಿ ಇರೋದಿಲ್ಲ. ಮೊದಲು ನಾವು ಅರ್ಥ ಮಾಡ್ಕೋಬೇಕು, ಈ ಮನೆಗಳು ಯಾವ ನಿಗಮದಿಂದ ಅದಾವೆ, ಯಾವ ಯೋಜನೆದಿಂದ ಅದಾವ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಬಸವ ವಸತಿನೋ ಅಥವಾ ಅಂಬೇಡ್ಕರ್ ಆವಾಸ ಯೋಜನೆನೋ ಅಥವಾ PMYನೋ ಪ್ರಧಾನ ಮಂತ್ರಿ ಆವಾಸ ಯೋಜನೆನೋ ಇದನ್ನ ಅರ್ಥ ಮಾಡ್ಕೋಬೇಕು. ಏನ್ ಫ್ಲಡ್ ಮನಿನೋ? ಮಹಾಪುರ ಬಂದಾಗ 5 ಲಕ್ಷದ ಮನಿಗಳು ಆಗ್ತಾ ಇದ್ವು. ಅದನ್ನ ಕೆಲವೊಬ್ರು ಅದನ್ನ ತಿಳ್ಕೊಂಡ್ ಬಿಡ್ತಾರೆ, 5 ಲಕ್ಷದ ಮನೆ ಆಗ್ತಾವ ಅಂತ ಹೇಳಿ. ಅದು ಮಹಾಪುರ್ ಬಂದಾಗ ಆವಾಗ ಗೌರ್ಮೆಂಟ್ ಘೋಷಣೆ ಮಾಡಿದ್ದು. ಈಗ ಅದು ಅಲ್ಲ. ಈಗ ನಡೆಯುವಂತದ್ದು ಕರ್ನಾಟಕ ಸರ್ಕಾರದಲ್ಲಿ ಆಗ್ಲಿ ಕೇಂದ್ರ ಸರ್ಕಾರದಿಂದ ಆಗ್ಲಿ, ಕೇಂದ್ರ ಸರ್ಕಾರದ್ದು PMY,
ಕರ್ನಾಟಕ ಸರ್ಕಾರದ್ದು ಬಸವ ವಸತಿ ಅಂಬೇಡ್ಕರ್ ಯೋಜನೆ ಇದ್ ಮಾತ್ರ ನಡೀತವೆ. ನಂತರ ಅನುದಾನ ಕೂಡ ಬರುವಾಗ ಇದು 1.5 ಲಕ್ಷನೇ ಬರುವಾಗ ಬಹಳಷ್ಟು ದಿನ ಕಳೆದು ಹೋಗ್ತವೆ. 2-3 ವರ್ಷ ಫಂಡನು ಬಂದಿಲ್ಲ. ಆದ್ರೆ ಜನ ಮನಿ ಕಟ್ಲಿಕ್ಕೆ ತೆಗೆದಿದ್ದಾರೆ. ಅವರು ಆ ಕಡೆ ಮನಿನೂ ಇಲ್ಲ, ಈ ಕಡೆ ದುಡ್ಡೂ ಇಲ್ಲ, ಅತಂತ್ರ ಆಗ್ಬಿಟ್ಟಿದ್ದಾರೆ ಜನ. ಆದ್ರೆ ಅವರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡ್ರೆ ಮತ್ತೊಬ್ರು ಮನಿನೇ ಬೇಡಬಾರ್ದು ಅಂತ ಒಂದ್ ಪರಿಸ್ಥಿತಿ ಇದೆ. ಆದ್ರೂ ಜನ ಮತ್ ಮನಿನ ಹಾಕಂತಾರೆ. ಕೆಲವರಿಗೆ ನಾವು ಮನಿ ಹಾಕಿದೀವಿ ಆದ್ರೆ ಕಟ್ಕೊಳ್ಳೋಕೆ ತಯಾರಿಲ್ಲ. 25 ಮನಿಗಳು ಬ್ಲಾಕ್ ಆಗಿವೆ. ಯಾಕಂದ್ರೆ ಅವ್ರು ಕಟ್ಕೊಂಡಿಲ್ಲ. ಈಗ ಸಾಧಾರಣ ಕಟ್ಕೋಬೇಕಂದ್ರೆ ಮನಿ ಆರ್ಡರ್ ಕೊಟ್ಟ ನಂತರ ಒಂದ್ 20-30 ಸಾವಿರ ರೂಪಾಯಿ ಬೇಕು ಪಾಯ ತೆಗಿಲಿಕ್ಕೆ. ಅಟ್ಟು ಅವ್ರ ಕಡೆ ದುಡ್ಡಿಲ್ಲ, ಮನೆಯದೇ ಹಾಕೊಂಡಿದ್ದಾರೆ. ಗೌರ್ಮೆಂಟ್ ದುಡ್ಡು ಕೊಡಂದ್ರೆ ಅದು ಫೋಟೋ ಆಗೋ ಶಿವ GPS ಆಗುತ್ತನ ದುಡ್ಡು ಬರೋದಿಲ್ಲ. GPS ಆದ್ರೂ ಕೂಡ ದುಡ್ಡು ಬರ್ತಾ ಇಲ್ಲ ಈಗ. ಯಾಕಂದ್ರೆ ಅನುದಾನ ಫಂಡಿಂಗ್ ಇಲ್ಲ, ಕಡಿಮೆ ಇದೆ. ಯಾವಾಗ ಫಂಡ್ ಒಮ್ಮೆ ಬಿಡುಗಡೆ ಆಗ್ತದೆ ಆವಾಗ ಮಾತ್ರ ಅವ್ರ ಅಕೌಂಟ್ಗೆ ದುಡ್ಡು ಬರ್ತದೆ. ಅವಾಗ ಅವರು ಇದೇ ದುಡ್ಡಲ್ಲಿ ಮನೆಯನ್ನ ಕಟ್ಕೋಬಹುದು. ವಿಚಾರ ಮನಿ ಕಟ್ಕೋರಂತವ್ರು ಅವಶ್ಯಕತೆ ಇದ್ರೆ ಮಾತ್ರ ಮನಿಯನ್ನ ಬಿಚ್ಚಬೇಕು. ಅವಶ್ಯಕತೆ ಇರ್ಲಿಲ್ಲ ಅಂದ್ರೆ ಚಂದ ಮನಿ ಹಾಕಿದಾರ ಅಂತ ಹೇಳಿ ಕೆಡದು ನೀವು ಬೀದಿಯಲ್ಲಿ ಕೂಡಬಾರ್ದು. ಯಾಕಂದ್ರೆ ಬಡವರದನ್ನ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ನಾವು ಮನಿ ಹಾಕೋತೀವಿ ಅಂದ್ರೆ ಕಾಡಿಸಿ ಬೇಡಿಸಿ ನೀವು ಪಂಚಾಯತ್ ಮನಿಯನ್ನ ಹಾಕೊಂಡ್ರಿ ನಂತರ ನಿಮಗೆ ಮನಿ ದುಡ್ಡು ಬರ್ಲಿಲ್ಲ ಅಂದ್ರೆ ಮತ್ತೆ ನೀವು ನಮ್ಮ ಜೀವನ ಹರಿತೀರಿ. ಯಾಕಂದ್ರೆ ಅದು ಗೌರ್ಮೆಂಟ್ ಲೆವೆಲ್ ದಲ್ಲಿ ಇರ್ತದೆ. ನಮ್ಮ ಮನಿ ಹಾಕಂದ್ ಕೂಡಲೇ ನಾವು ಕಾಳಜಿ ನೋಡಿ ಮನಿ ಹಾಕೋ ಕೆಲಸ ನಮ್ದು. ನಂತರ ನೀವು ದುಡ್ಡು ಯಾಕೆ ಬಂದಿಲ್ಲ ಅಂತ ಹೇಳಿ ಮತ್ತೆ ನೀವು ನಮ್ಮ ಹತ್ರನ ಬರ್ತೀರಿ. ಇದನ್ನು ನಮಗೂ ಅಷ್ಟೇನು ಸರಿ ಅನ್ಸಂಗಿಲ್ಲ. ಅದಕ್ಕಾಗಿ ನೀವು ಏನ್ ಮಾಡ್ಬೇಕು, ಸಂಪೂರ್ಣ ನೀವು ಅರ್ಥ ಮಾಡ್ಕೋಬೇಕು. ಅವಾಗ ಮಾತ್ರ ನೀವು ಮನಿಯನ್ನ ಬೇಡಬೇಕು, ಮನಿಯನ್ನ ಹಾಕೋಬೇಕು ಅನ್ನುವಂಥದ್ದು ನಾ ಹೇಳ್ತಾ ಇದ್ದೀನಿ. ಸರ್, ನಾವು ಜನರಿಂದ ಕೇಳಿದ್ದು ಬಹಳಷ್ಟು ಕಡೆ ಮೊದ್ಲು ಅವ್ರ ಕಡೆಯಿಂದ 20,000 ಆಗಲಿ 30,000 ಆಗಲಿ ಈ ತರ ಅಮೌಂಟ್ ಅನ್ನ ತೆಗೆದುಕೊಳ್ತಾ ಇರುತ್ತೆ. ಇವರು ಸದಸ್ಯರಾಗಲಿ, ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ಅಥವಾ ಅದರ ಮಧ್ಯದಲ್ಲಿರುವಂತ ಜನರಾಗಲಿ ಹೀಗೆಲ್ಲ ಲಂಚ ಕೇಳ್ತಿದ್ದಾರೆ. ಇದರಲ್ಲಿ ಎಷ್ಟು ಸತ್ಯ ಮತ್ತು ಎಷ್ಟು ಸುಳ್ಳು ಸರ್? ಇಲ್ಲ ಅಕ್ಬರ್ ಅವರೇ, ನೀವು ಹೇಳೋದು ನಾನು ಸತ್ಯ ಅಂತನೂ ಹೇಳೋದಿಲ್ಲ, ಸುಳ್ಳಂತನೂ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಕೆಲವೊಂದ್ಸಲ ನಮ್ಮ ಗಮನಕ್ಕೂ ಕೂಡ ಬಂದಿರ್ತದೆ. ನಾವು ಮನುಷ್ಯರಾಗಿ ಹುಟ್ಟಿದೀವಿ ಅಂದ ಬಳಕ ಈ ಭೂಮಿ ಮೇಲೆ ನಾವೇನು ಸಾಕ್ಷ್ಯಗಳಲ್ಲ. ಕೆಲವೊಬ್ರು ತಪ್ಪು ದಾರಿ ತುಳಿಯುವಂತ ಚಾನ್ಸಸ್ ಹೆಚ್ಚಿದೆ. ಆದ್ರೆ ಅವ್ರಿಗೆ ತಪ್ಪು ದಾರಿ ತೊಳಿಸೋರು ಜನನೇ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರು ಸುಮ್ನೆ ಇರ್ತಾರೆ ಅವ್ರ ಪಾಡಿಗೆ ಅವ್ರು. ಆದ್ರೆ ಕೆಲವೊಬ್ರು ಬಂದು ಇಲ್ಲ ನಿಮ್ಗೆ ಎಷ್ಟು ಕೊಡ್ತೀವಿ ನಮ್ ಕೆಲಸವನ್ನ ಮಾಡ್ರಿ ಅಂತ ಹೇಳಿ ಹೀಗೆಲ್ಲ ಮಾಡ್ತಾರೆ. ಇದ್ದವ್ರೆ ಈ ರೀತಿ ಮಾಡ್ತಾರೆ. ನಂತರ ಅವರಿಗೆ ರುಚಿ ಹಚ್ಚಿ ಬಿಡ್ತಾರೆ. ಅವರಾಗಿ ನಮ್ಗೆ ದುಡ್ಡು ಕೊಡ್ತಾ ಇದಾರೆ ಅಂದ್ರೆ ನಾವ್ ಯಾಕೆ ತಗೋಬಾರ್ದು ಅನ್ನುವಂಥದ್ದು ಪಂಚರ ಮನಸ್ಸಿನಲ್ಲಿ ಬಂದ್ಬಿಡ್ತದೆ. ಎಲ್ಲರೂ ಪಂಚರು ಕೆಟ್ಟವ್ರು ಇದಾರಂತೆ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಮತ್ತೆ ಎಲ್ಲರೂ ಒಳ್ಳೆಯವ್ರು ಇದಾರಂತೂ ನಾನು ಹೇಳಂಗಿಲ್ಲ. ಯಾಕಂದ್ರೆ ನನ್ನ ಬಗ್ಗೆ ನಾನು ಮಾತ್ರ ಹೇಳೋನು. ನಾನು ಇನ್ನೂವರೆಗೆ ಯಾರ ಹತ್ತಿರ ಕೂಡ ಒಂದು ಪೈಸೆ ಬೇಡೇ ಇಲ್ಲ. ಸ್ವತಃ ನಾನು ಎಷ್ಟೇ ಗರೀಬ್ ಇದ್ರು ಕೂಡ ನಾನು ನನ್ನ ಪ್ರಯತ್ನ ಮೀರಿ ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ನನ್ನ ಕೆಲಸ ಮಾತ್ರ ನಾನು ಮಾಡ್ತೀನಿ. ಉಳ್ಕಿದ್ದವ್ರದ್ದು ನಾನು ಹೇಳಿಕೆ ಹೋಗುದಿಲ್ಲ. ಯಾಕಂದ್ರೆ ಅವ್ರು ತಗೊಂಡ್ರು ಇವ್ರು ತಗೊಂಡ್ರು ನಾವು ನೋಡೇ ಇಲ್ಲ, ಬಿಟ್ಟಿಲ್ಲ. ನಮಗೆ ಜನನೇ ಹೇಳ್ತಾರೆ, ಕೊಟ್ಟವರು ಅವರೇ, ಹೇಳೋರು ಕೂಡ ಅವರೇ. ಯಾವ್ದು ನಂಬುದು ಯಾವ್ದು ಬಿಡುದು ಅಂತ ಹೇಳಿ ನಾನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗೋದಿಲ್ಲ. ನನ್ನ ವಿಷಯ ಮಾತ್ರ ನಾನು ಇಲ್ಲಿ ಹೇಳ್ತೀನಿ. ನಾನು ಮಾತ್ರ ಒಬ್ರೇ ಯಾರೇ ನೀನು ದುಡ್ಡು ತಗೊಂಡೆಪ್ಪ ಅಂತ ಹೇಳಿ ಅಂದ್ರೆ ನಾನು ಇವತ್ತ ರಾಜೀನಾಮೆ ಕೊಡ್ಲಿಕ್ಕೆ ನಾನು ತಯಾರಿದ್ದೀನಿ. ಓಕೆ ಸರ್, ಬಹಳ ಒಳ್ಳೆ ಮಾತಿದು ಹೇಳಿದ್ದು ಸರ್. ಹಣ ಇದ್ದವರು ಈ ತರ ಎಲ್ಲ ಮಾಡ್ತಿದ್ದಾರೆ. ಬಟ್ ಈ ಬಡ ಜನರು ಏನ್ ಮಾಡ್ಬೇಕು ಈ ಸಮಯದಲ್ಲಿ? ಬಡ ಜನರಿಗೆ ಅದು ಮನೆಯದು ಯೋಜನೆನೇ ಸಿಗಲ್ಲಲ್ವಾ? ಅದು ಯಾರು ಶ್ರೀಮಂತ ಇರ್ತಾರೆ ಅವರೇ ಹಣ ಕೊಟ್ಟು ಈ ತರ 20-30,000 ಆಗಲಿ 50,000 ಆಗಲಿ ಈ ತರ ಕೊಟ್ಟು ಅವರೇ ಮನೆಯನ್ನ ಹಾಕೊಳ್ತಾರೆ. ಜನರಿಗೆ ನಾನು ಒಂದು ಸಂದೇಶನ ಕೊಡ್ತೀನಿ. ಮೊದಲಿಗೆ ನೀವು ಯಾರು ಕೂಡ ದುಡ್ಡು ಕೊಡ್ತೀನಿ ಅನ್ನುವಂಥದ್ದು ಮಾತೇನೆ ಇಲ್ಲ. ನಿಜವಾಗ್ಲೂ ನೀವು ಫಲಾನುಭವಿಗಳು ಇದ್ರೆ ನಿಮಗೆ ಮನೆ ಬಂದೇ ಬರ್ತದೆ. ಯಾಕಂದ್ರೆ ಗುರ್ತ ಮಾಡ್ಲಿಕ್ಕಾಗ್ಲಿ ಎಲ್ಲರಿಗೆ ಶ್ರೀಮಂತರಿಗೆ ಮನೆ ಹಾಕ್ತಾರೆ ಅನ್ನೋದು ಕೂಡ ತಪ್ಪು. ಗರೀಬ್ರು ಇದ್ರಂದ್ರೆ ಅವರನ್ನ ಗುರುತಿಸೋರು ಒಳ್ಳೆಯವರು ಪಂಚರು ಕೂಡ ಇರತ್ತಾರೆ, ಅವರಿಗೆ ಮನೆ ಬಂದೇ ಬರ್ತದೆ. ಆದ್ರೆ ನೀವು ಯಾವುದೇ ಕಾರಣಕ್ಕೆ
ಯಾರಿಗೂ ಕೂಡ ಒಂದು ನಯಾ ಪೈಸಾ ಕೊಡಬಾರದು. ಅದು ಗ್ರಾಮ ಪಂಚಾಯತ್ ಸದಸ್ಯರೇ ಇರಲಿ ಅಥವಾ ನಮ್ಮ ಪಂಚಾಯತಿ ಸಿಬ್ಬಂದಿಗಳೇ ಇರಲಿ. ಇದು ಕೇವಲ ನಾನು ಹುಗಾರ್ ಗ್ರಾಮ ಪಂಚಾಯತಿ ಮಾತ್ರ ಮಾತಾಡ್ತಾ ಇಲ್ಲ, ಇಡೀ ಕರ್ನಾಟಕ ದೇಶದಲ್ಲಿ ಜನರಿಗೆ ಏನ್ ಹೇಳ್ತಾ ಇದ್ದೀನಿ, ನೀವು ಕೊಟ್ಟ ನಂತರನ ಅವ್ರು ತಗೋತಾರೆ. ನೀವೇ ಅವ್ರನ್ನ ಆಸೆ ಹಚ್ಚಬೇಡಿ. ಹಾ, ನೀವು ಹತ್ತಿರದಿಂದ ದೂರ ಇರಿ. ನಿಮ್ ಕೆಲಸ ನೀವು ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನ ನೀವು ಆ ಪಂಚರನ್ನ ಆರಿಸಿ ಕಳಿಸಿರ್ತೀರಿ. ಪಂಚರನ್ನ ನಿಲ್ಲಿಸಿ ಕೇಳ್ರಿ, ನಿಮ್ ಕೆಲಸವನ್ನ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಇಷ್ಟ ಹೇಳ್ಬೋದು. ಓಕೆ ಸರ್. ಸರ್, ಸರ್ಕಾರದ ಯೋಜನೆಗಳು ಬಹಳಷ್ಟಿದೆ. ಅದರಲ್ಲಿ ಕೇಂದ್ರ ಸರ್ಕಾರದಾಗಲಿ ರಾಜ್ಯ ಸರ್ಕಾರದಾಗಲಿ ಜನರಿಗೆ ಅದನ್ನ ಯಾವ ತರ ಪಡೆದುಕೊಳ್ಬೇಕು ಅಂತ ಗೊತ್ತಿರಲ್ಲ. ಜನರಿಗೆ ಅದ ಒಂದ್ ಸ್ವಲ್ಪ ಹೇಳಿ, ಯೋಜನೆಗಳು ಯಾವ ಅದಾವೆ, ಯೋಜನೆಗಳ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ. ಕೇಂದ್ರ ಸರ್ಕಾರದಾಗಲಿ ರಾಜ್ಯ ಸರ್ಕಾರದಾಗಲಿ ಅದು ಯಾವುದೇ ಪಕ್ಷ ಇರಲಿ, ಕೆಲವು ಯೋಜನೆಗಳು ಕೇಂದ್ರ ಸರ್ಕಾರದಿರುತ್ತವೆ, ಕೆಲವೊಂದು ಯೋಜನೆಗಳು ರಾಜ್ಯ ಸರ್ಕಾರದಿರುತ್ತವೆ. ಆದ್ರೆ ಅದನ್ನ ಎಲ್ಲರೂ ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಮಾಹಿತಿ ಕೊರತೆ ಇದೆ, ಜನರಿಗೆ ತಿಳಿತಾ ಇಲ್ಲ. ಯಾರಿಗೆ ಗೊತ್ತಿದೆ ಅವರು ಆ ಕೆಲಸವನ್ನ ಪಡೆದುಕೊಳ್ತಾರೆ, ಆ ಯೋಜನೆಗಳನ್ನ ಪಡೆದುಕೊಳ್ತಾರೆ. ಕೆಲವೊಬ್ರು ಆ ಯೋಜನೆಯಿಂದ ದೂರ ಉಳಿದು ಬಿಡ್ತಾರೆ. ಯಾರಿಗೆ ಯೋಜನೆಯ ಸಿಗಬೇಕಾಗಿತ್ತು ಅವ್ರಿಗೆ ಸಿಗ್ತಾ ಇಲ್ಲ, ಯಾರಿಗೆ ಯೋಜನೆ ಸಿಗಬೇಕಾಗಿದೆ ಅವ್ರಿಗೆ ಸಿಗ್ತಾ ಇಲ್ಲ, ಸಿಗಲಾರ್ದವರಿಗೆ ಯೋಜನೆ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಮಾಹಿತಿ ಕೊರತೆ. ಅದಕ್ಕಾಗಿ ನಾವು ಪ್ರಾಪರ್ ವೇದಲ್ಲಿ ಹೋಗ್ಬೇಕು. ಎಲ್ಲಿ ಹೋದ್ರೆ ಯಾವ ಕೆಲಸ ಆಗ್ತದೆ ಅನ್ನುವಂಥದ್ದು ನಮಗೆ ಮೊದಲು ಗೊತ್ತಿರಬೇಕು. ಮೊದ್ಲಿನ ಗತ್ಲೆ ಮೊದ್ಲಿನ ತರ ಈಗಿಲ್ಲ. ಯಾಕಂದ್ರೆ ಮೊದಲು ಒಂದ್ ಯಾವ್ದಾರೆ ಒಂದ್ ಕೆಲಸ ಪಡ್ಕೋಬೇಕಾದ್ರೆ ಅತ್ನಿಗೆ ಹೋಗ್ಬೇಕು ಅಥವಾ ಬೆಳಗಾವಿ ಜಿಲ್ಲೆಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಇಂಥ ವ್ಯವಸ್ಥೆ ಇತ್ತು. ಈಗ ಪ್ರತಿಯೊಂದು ಹಳ್ಳಿಯಲ್ಲಿ ಗ್ರಾಮೋನ್ನ ವ್ಯವಸ್ಥೆ ಇದೆ, ಅಲ್ಲಿ ಎಲ್ಲಾ ಯೋಜನೆಗಳ ಬಗ್ಗೆ ಮಾಹಿತಿ ಸಿಗ್ತದೆ. ಅದೇ ಪಟ್ಟಣ ಪಂಚಾಯತಿಯಲ್ಲಿ ಕರ್ನಾಟಕ ಒನ್ ಇದೆ, ಅಲ್ಲಿಯೂ ಕೂಡ ಪ್ರತಿಯೊಂದು ಮಾಹಿತಿ ಸಿಗ್ತದೆ. ಆದ್ರೆ ನಾವು ಅಲ್ಲಿ ಹೋದಾಗ ಮಾತ್ರ, ತಿಳ್ಕೊಂಡಾಗ ಮಾತ್ರ ಈ ಯೋಜನೆಗಳ ಬಗ್ಗೆ ನಮಗೆ ತಿಳಿತೆ. ಈಗ ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಇದೆ. ಸಂಧ್ಯಾ ಸುರಕ್ಷಾ ಅಂದ್ರೆ 65 ವಯಸ್ಸು ಮೇಲ್ಪಟ್ಟಂತ ವೃದ್ಧರಿಗೆ ಸರ್ಕಾರದಿಂದ 1200 ರೂಪಾಯಿ ಮಂತ್ಲಿ ಬರ್ತದೆ. ಅದೇ ರೀತಿ ವಿಧವಾ ಪೆನ್ಷನ್ ಅಂತ ಹೇಳಿದೆ. ವಿಧವೆಯರಿಗೆ ಅಂದ್ರೆ ಗಂಡ ಸತ್ತ ನಂತರ ವಿಧವೆಯರಿಗೆ 800 ರೂಪಾಯಿ ವಿಧವಾ ಪೆನ್ಷನ್ ಅಂತ ಬರ್ತದೆ. ಅದೇ ರೀತಿ ಅಂಗವಿಕಲರಿಗೆ 75% ಅವರ ಅಂಗವಿಕಲತೆಯನ್ನು ಹೊಂದಿದ್ರೆ ಅವರಿಗೆ 1400 ರೂಪಾಯಿ ಪೆನ್ಷನ್ ಬರ್ತದೆ. ಪೂರ್ಣ ಅವರ ಅಂಗವಿಕಲತೆಯನ್ನು ಹೊಂದಿದ್ರೆ, ಮಾನಸಿಕ ಇದನ್ನಾಗಿದ್ರೆ ಅವರಿಗೆ 2000 ರೂಪಾಯಿ ಬರ್ತದೆ. UDI ಕಾರ್ಡ್ ಹೊಂದಿರಬೇಕು. ನಂತರ ಮತ್ತೊಂದು ಇಂದಿರಾ ಗಾಂಧಿಯ ಯೋಜನೆ ಅಂತ ಹೇಳಿದೆ, ಅದು ಕೂಡ 600 ರೂಪಾಯಿ ಬರ್ತದೆ. ಅದು 60 ವರ್ಷ ಆಗಿರ್ಬೇಕು. ಈ ಯೋಜನೆಗಳ ಬಗ್ಗೆ ಮಾಹಿತಿ ಇರಬೇಕು. ಈಗಂತೂ ಎಲ್ಲರೂ ಸ್ವಲ್ಪ ಗೊತ್ತಿದೆ. ಬಹಳಷ್ಟು ನಮ್ಮ ಉಗಾರದಲ್ಲಿ ಈ ಕೆಲಸಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದರ ಪ್ರಕಾರ ಎಲ್ಲರಿಗೂ ಕೂಡ ಪೆನ್ಷನ್ ಯೋಗ್ಯರು ಯಾರಿದ್ದಾರೆ ಅವರೆಲ್ಲರೂ ಪಡಿತಾ ಇದ್ದಾರೆ. ಸರ್, ಮತ್ತೆ ಬಡವ ಜನರಿಗೆ ಏನಾದರೂ ಯೋಜನೆಗಳು ಇದ್ದಿರ್ಬೋದಲ್ಲ? ಕೇಂದ್ರ ಸರ್ಕಾರದಾಗ್ಲಿ ರಾಜ್ಯ ಸರ್ಕಾರದಲ್ಲಿ ಕೆಲವೊಂದು ಯೋಜನೆಗಳು ಮೇಲಿನ ಮೇಲೆ ಬರ್ತಾ ಇರ್ತವೆ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಅನಿಲ ಯೋಜನೆ, ನಂತರ ಉಜ್ವಲ ಯೋಜನೆ, ಅನಿಲ ಯೋಜನೆ, ಉಜ್ವಲ ಯೋಜನೆ ನಮ್ಮ ಕೇಂದ್ರ ಸರ್ಕಾರದ್ದು, ಅನಿಲ ಯೋಜನೆ ಕರ್ನಾಟಕ ಸರ್ಕಾರದ್ದು. ಹೆಣ್ಮಕ್ಕಳು ಸೌದೆಯನ್ನ ತಂದು ಮನೆಯಲ್ಲಿ ಅಡಿಗೆ ಮಾಡುವಾಗ ಅಲ್ಲಿ ಬರುವಂತ ಹೊಗೆ ಹೆಣ್ಮಕ್ಕಳ ಮೂಗಿನಲ್ಲಿ ಹೋಗಿ ಅದು ಮಾರಕ ರೋಗಗಳು ಬರುವಂತ ಚಾನ್ಸಸ್ ಇತ್ತು. ಅದನ್ನ ಮನಗಂಡು ಸರ್ಕಾರದವರು ಎಲ್ಲರಿಗೂ ಕೂಡ ಫ್ರೀ ಸಿಲಿಂಡರ್ನ ಕೊಡ್ಬೇಕಂತ ಹೇಳಿ BPL ಕಾರ್ಡ್ದವರಿಗೆ ಎಲ್ಲರಿಗೂ ಕೂಡ ಸಿಲಿಂಡರ್ನ ಕೊಟ್ಟರು. ಇಂಥ ಯೋಜನೆಗಳು ನಾವು ಪಡ್ಕೊಂಡಿದೀವಿ, ಎಲ್ಲರೂ ಕೂಡ ಪಡ್ಕೊಂಡಿದ್ದಾರೆ. ಕೆಲವೊಬ್ರು ಪಡ್ಕೊಂಡಿರಂಗಿಲ್ಲ, ಕೆಲವೊಬ್ರು ಸ್ವಸಹಾಯ ಹೆಣ್ಮಕ್ಕಳಿಗೆ ದುಡ್ಲಿಕ್ಕೆ, ಸ್ವ ಉದ್ಯೋಗ ಮಾಡ್ಲಿಕ್ಕೆ ಕೆಲವೊಂದು ಲೋನ್ಗಳು ವ್ಯವಸ್ಥೆ ಇದೆ. ನಂತರ ಅಂಬೇಡ್ಕರ್ ನಿಗಮದಲ್ಲಿ ಅಲ್ಲಿಯೂ ಕೂಡ ಕೆಲವೊಂದು ಯೋಜನೆಗಳು ಬರ್ತವೆ. ಅದೇ ರೀತಿ ಬೇರೆ ಬೇರೆ ನಿಗಮಗಳಿಗೆ, ನಮ್ಮ ಅಲ್ಪಸಂಖ್ಯಾತರು ಕೂಡ ನಿಗಮ ಇದೆ, ಅದರಲ್ಲಿ ಕೂಡ ಕೆಲವೊಂದು ಶಿಕ್ಷಣ ಸಲುವಾಗಿ ಅಲ್ಲಿಯೂ ಕೂಡ ಲೋನ್ಗಳನ್ನು ಕೊಡ್ತಾರೆ. ಹಿಂಗೆ ಕೆಲವೊಂದು ನಾವು ಮಾಹಿತಿಯನ್ನ ಅವಾಗ ಅದನ್ನು ಪಡೆದುಕೊಂಡ್ರೆ ಅದನ್ನ ಯೋಜನೆಗಳು ನಮಗೆ ತಲುಪಲಿಕ್ಕೆ ಸಾಧ್ಯ ಇದೆ. ಸರ್, ನೀವು ಶಿಕ್ಷಣ ವೃತ್ತಿಯನ್ನು ಬಿಟ್ಟು ಇವಾಗ ರಾಜಕಾರಣದಲ್ಲಿ ಬಂದಿರಿ. ನೀವು ಈಗಿನ ವಿದ್ಯಾರ್ಥಿಗಳಿಗೆ ಏನು ಹೇಳ ಬಯಸ್ತೀರಿ? ಈ ಮುಖಾಂತರ ಹೇಳ್ಬೇಕಾದ್ರೆ, ನಾನು ಮೊದಲು ಶಿಕ್ಷಕನಾಗಿದ್ದೆ, ಗೆಸ್ಟ್ ಟೀಚರ್ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದೆ. ಸುಮಾರು 2.5 ವರ್ಷ ಕೆಲಸವನ್ನ ನಾನು ಮಾಡಿದೆ. ಅದು ಗೆಸ್ಟ್ ಇರುವುದರಿಂದ ಅಲ್ಲಿ
ಭರ್ತಿ ಬೇರೆ ಶಿಕ್ಷಕರು ಪರ್ಮನೆಂಟ್ ಶಿಕ್ಷಕರನ್ನ ಭರ್ತಿ ಮಾಡ್ಕೊಂಡಾಗ ಅಲ್ಲಿ ಸ್ಥಾನ ಖಾಲಿ ಆಯಿತು. ನಂತರ ನಾನು ಮನೆಯಲ್ಲೇ ಇದ್ದೆ. ಆ ಸಂದರ್ಭದಲ್ಲಿ ಚುನಾವಣೆ ಬಂದಾಗ ನಾನು ವೃತ್ತಿ ಕೂಡ ಇದನ್ನಾಗಿತ್ತಲ್ಲ ಸೋಷಿಯಲ್ ವರ್ಕ್, ಅದರ ಸಲುವಾಗಿ ನಾನು ಸೋಷಿಯಲ್ ವರ್ಕ್ ಮಾಡಿದರೆ ಹೇಗಂತೇಳಿ ನಾನು ರಾಜಕಾರಣದಲ್ಲಿ ಬಂದೆ. ನನ್ನ ರಾಜಕಾರಣದಲ್ಲಿ ನಾನು ಸೋಷಿಯಲ್ ವರ್ಕ್ ಚೆನ್ನಾಗಿ ಮಾಡಬಹುದು ಅಂತ ಹೇಳಿ ನಾನು ಅದರಲ್ಲಿ ಕೂಡ ಭಾಗವಹಿಸಿದೆ. ಈಗ ಮೊದಲಿನ ವಿದ್ಯಾರ್ಥಿಗಳಿಗೆ ಈಗಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಂತರ ಇದೆ. ಈಗ ಕಲಿಯುಗ ಅಂತ ಹೇಳಿ ಕರೀತಾರೆ, ಮೊಬೈಲ್ ಯುಗ ಅಂತ ಹೇಳಿ ಕರೀತಾರೆ. ಈ ಮೊಬೈಲ್ದಿಂದ ವಿದ್ಯಾರ್ಥಿಗಳು ಸ್ವಲ್ಪ ದಾರಿಯನ್ನು ತಪ್ತಾ ಇದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಎಲ್ಲಾ ಪಾಲಕರು ಅರ್ಥ ಮಾಡ್ಕೋಬೇಕಾಗಿದೆ. ನನಗೆ ಯಾವುದೇ ಶಾಲೆಯಲ್ಲಿ ಗೆಸ್ಟ್ ಅಂತ ಹೇಳಿ ಕರೆದಾಗ ನಾನು ಹೋಗ್ತಾ ಇರ್ತೀನಿ. ಶಿಕ್ಷಕರಿಗೆ ನಾನು ಒಂದೇ ಮಾತು ಹೇಳ್ತೀನಿ. ಮೊದಲಿಗೆ ಅವ್ರಿಗೆ ಏನ್ ಹೇಳ್ತೇನೆ ನಾನು, ನೀವು 4 ಅಕ್ಷರ ಕಡಿಮೆ ಕಲಿಸ್ರಿ, ಪರವಾಗಿಲ್ಲ. ನೀವು 99% ಮಾಡ್ಬೇಕಂತ ಏನಿಲ್ಲ, ಹುಡುಗರು 100% ಮಾಡ್ಬೇಕಂತ ಏನಿಲ್ಲ. ಅವರು ಕೇವಲ 40% ಅಷ್ಟೇ ಮಾಡ್ಲಿ. ಆದ್ರೆ ಅವ್ರಿಗೆ ನೈತಿಕ ಮೌಲ್ಯಗಳು ಬೇಕು, ನೈತಿಕ ಶಿಕ್ಷಣ ಬೇಕು. ತಂದೆ ತಾಯಿ ಯಾರು, ಹೆಂಗಿದ್ದಾರೆ, ಅವ್ರ ಪರಿಸ್ಥಿತಿ ಹೆಂಗ, ಶಿಕ್ಷಕರು ಯಾವ ರೀತಿ ಇದ್ದಾರೆ, ಅವ್ರಿಗೆ ನಾವು ಯಾವ ರೀತಿ ಗೌರವ ಕೊಡಬೇಕು, ಗುರು ಹಿರಿಯರಿಗೆ ಯಾವ ರೀತಿ ನಾವು ಗೌರವ ಕೊಡಬೇಕು. ಇದನ್ನ ಎಲ್ಲ ವಿದ್ಯಾರ್ಥಿಗಳು ಮೊದಲು ಜೀವನದ ಒಂದು ಶಿಕ್ಷಣ ಪಡ್ಕೋಬೇಕು. ಆ ನಂತರ ಪುಸ್ತಕ ಶಿಕ್ಷಣ ಪಡ್ಕೋಬೇಕು. ಇವು ಎರಡೂ ಕೂಡಿದಾಗ ಮಾತ್ರ ಜೀವನ ಸರಳಾಗಿ ನಡೀತದೆ. ಇಲ್ಲಾದ್ರೆ ನಾವು ಪುಸ್ತಕಿನ ಹುಳ ಆಗಿಬಿಟ್ಟಿವಿ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಕಷ್ಟವನ್ನ ಅನುಭವಿಸ್ತೇವೆ. ಈಗ ನಿಮಗೂ ಹೇಳ್ತಾ ಇದ್ದೀನಿ, ಯಾವ ರೈತ, ಯಾವ ಅನಕ್ಷರಸ್ಥ ಇನ್ನೂವರೆಗೆ ತಮ್ಮ ತಂದೆ ತಾಯಿಯನ್ನ ಒಯ್ದು ಆಶ್ರಮಕ್ಕೆ ಬಿಟ್ಟಿಲ್ಲ. ಆಶ್ರಮಕ್ಕೆ ಬಿಟ್ಟವ್ರು ಎಲ್ಲರೂ ಯಾರದಾರಂದ್ರೆ ತಿಳಿದವರೇ ಇದ್ದಾರೆ, ಶಿಕ್ಷಣ ಪಡೆದವರೇ ಇದ್ದಾರೆ, ನಮ್ಮಂತ ಶಿಕ್ಷಣ ಪಡೆದವರೇ ಇದ್ದಾರೆ. ನಾವು ಅವ್ರ ಹೆಸರುಗಳನ್ನ ಹೇಳಿಕ್ ಬರೋದಿಲ್ಲ. ಅವರು ಉನ್ನತ ಹುದ್ದೆಯನ್ನ ಪಡೆದವರೇ ತಮ್ಮ ತಂದೆ ತಾಯಿಯನ್ನ ನೋಡ್ಕೋತಾ ಇಲ್ಲ. ಶಿಕ್ಷಣದ ಏನ್ ಅರ್ಥ ಆಯ್ತು? ಈಗ ನೋಡ್ರಿ, ಒಬ್ರು ಹಾಸ್ಪಿಟಲ್ ಬಿಟ್ಟು ಬಂದಿದ್ದಾರೆ ತಮ್ಮ ವೃದ್ಧ ತಂದೆ ತಾಯಿಯನ್ನ. ಅಡ್ಮಿಟ್ ಮಾಡ್ತೇನೆ ಅಂತ ಹೇಳಿ, ನಿಮಗೆ ಚಿಕಿತ್ಸೆ ಕೊಡಿಸ್ತಾನೆ ಅಂತ ಹೇಳಿ ಹಾಸ್ಪಿಟಲ್ ಬಿಟ್ಟಿದ್ದಾರೆ. ಹಾಸ್ಪಿಟಲ್ ದಿಂದ ತಮ್ಮ ತಾವು ಅಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಆ ಹಿರಿಯರು, ತಂದೆ ತಾಯಿ, ವಯಸ್ಸಿನವರು ಅಲ್ಲಿ ಹಾಸ್ಪಿಟಲ್ ಬಿಟ್ಟಾಗ ಅವ್ರು ಯಾವ ಪರಿಸ್ಥಿತಿ, ಮೊದಲೇ ಅವರು ಚಿಕಿತ್ಸೆಯನ್ನು ಪಡಿಬೇಕು. ಅವರು ಯಾವ್ದಾದ್ರು ಒಂದು ರೋಗದಿಂದ ಬಾಧಿತರಾಗಿರ್ತಾರೆ. ಮಕ್ಕಳು ಕೂಡ ಬಿಟ್ಟು ಹೋದಾಗ ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇರ್ತಿರ್ಬೋದು. ದುಡ್ಡ ಆಸ್ತಿ ನಿಮ್ಮ ಹುದ್ದೆ ತಗೊಂಡು ಏನ್ ಮಾಡ್ಬೇಕು? ಈಗಿನ ಕಲಿಯುಗ ಈ ರೀತಿ ನಿಲ್ತಾ ಇದೆ. ಇದು ಶಿಕ್ಷಣ ಪಡೆದವರೇ ಈ ರೀತಿ ಮಾಡ್ತಾ ಇದ್ದಾರೆ. ಶಿಕ್ಷಣದ ಏನ್ ಅರ್ಥ ನೀವೇ ಹೇಳಿ ನೋಡೋಣ. ಅದರ ಸಲುವಾಗಿ ಏನದ, ನೈತಿಕ ಮೌಲ್ಯವನ್ನು ಪಡ್ಕೋಬೇಕು. ಶಿಕ್ಷಣ ಕಡಿಮೆನೆ ಪಡೀಲಿ, ಆದ್ರೆ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಬಂಧು ಬಳಗ ಅಂತೇಳಿ ಎಲ್ಲರ ಜೊತೆ ಆನಂದದಿಂದ 4 ದಿನ ಇದ್ದು ಹೋಗೋದೇ ಇದು ಮನುಷ್ಯನ ಧರ್ಮ. ಎಷ್ಟೇ ಶಿಕ್ಷಣ ಪಡ್ಲಿ, ಆದ್ರೆ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನಾನು ಈ ಮೂಲಕ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ. ಸರ್, ನೀವು ಬಂದ ನಂತರ ಪಂಚಾಯತಿಲಿ ಏನಾದರೂ ಸುಧಾರಣೆಗಳು ಆಗಿದೆಯಾ? ಸರಿಯಾಗಿ ಕೇಳಿದ್ರಿ. ಯಾಕಂದ್ರೆ ನಾವು ಬಂದ ನಂತರ ಕೆಲವೊಂದು ಪಂಚಾಯಿತಿಯಲ್ಲಿ ಸುಧಾರಣೆ ಆಗಿದ್ದಂತೂ 100% ನಿಜ. ಮೊದಲು ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸಮಯಕ್ಕೆ ಬರ್ತಾ ಇರಲಿಲ್ಲ. ಅವರಿಗೆ ನಾವು ಸಮಯಕ್ಕೆ ಬರುವಂತೆ ಸೂಚನೆಯನ್ನು ಕೊಟ್ಟಿವಿ. ಅವರಿಗೆ ಸರಿಯಾಗಿ ಐ ಕಾರ್ಡ್ ಇರಲಿಲ್ಲ. ಅದನ್ನು ಕೂಡ ನಾವು ಐ ಕಾರ್ಡನ್ನು ಧರಿಸ್ಕೊಂಡೇ ಬರ್ಬೇಕಂತೇಳಿ ಯೂನಿಫಾರ್ಮ್ ಕೂಡ ನಾವು ಮಾಡಿದ್ವಿ ಪಂಚಾಯತಿಯಿಂದ. ಯಾಕಂದ್ರೆ ಸಾಮಾನ್ಯ ಜನ ಮತ್ತು ಸಿಬ್ಬಂದಿ ಗೊತ್ತಾಗ್ತಾ ಇರಲಿಲ್ಲ. ಜನ ಬಂದು ಯಾರಿಗಾದ್ರೂ ನಮಸ್ಕಾರ ಮಾಡೋದು ಆಗ್ತಾ ಇತ್ತು. ಅವ್ರಿಗೆ ಐಡೆಂಟಿ ಕಾರ್ಡ್ ಆಗಲಿ ಅಥವಾ ಯೂನಿಫಾರ್ಮ್ ಆಗಲಿ ಅದನ್ನ ನಾವು ಮೊದಲು ಕೊಟ್ವಿ. ನಂತರ ಅಲ್ಲಿ ಅವ್ರ ಹಾಜರಾತಿಗೆ ತಂಬು ವ್ಯವಸ್ಥೆ ಮಾಡಿದ್ವಿ. ಅವರು ಸರಿಯಾಗಿ ಬರ್ತಾ ಇದ್ದಾರೋ ಇಲ್ಲೋ ಅಂತೇಳಿ. ಬರುವಾಗ ಒಂದು ತಂಬು, ನಂತರ ಹೋಗುವಾಗ ಒಂದು ತಂಬು ವ್ಯವಸ್ಥೆಯನ್ನು ನಾವು ಮಾಡಿದ್ವಿ, ಹಾಜರಾತಿಯನ್ನ ನೋಡಿಕೊಳ್ಳೋ ಸಲುವಾಗಿ. ನಂತರ ಕೂಡ್ಲಿಕ್ಕೆ ವ್ಯವಸ್ಥೆ, ಒಂದು ಅಧ್ಯಕ್ಷರ ಕೋಣೆ, ಉಪಾಧ್ಯಕ್ಷರ ಕೋಣೆ, PDO ಅವರ ಕೋಣೆ, ನಂತರ ಕ್ಲಾರ್ಕ್ ಅವರ ಕೋಣೆ, ನಂತರ ನಮ್ದು ಸಭಾಭವನ, ಸಭೆಯನ್ನ ನಡೆಸಲಿಕ್ಕೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದು ಸುಸಜ್ಜಿತವಾದಂತಹ ಒಳ್ಳೆ ಕಟ್ಟಡದಲ್ಲಿ ಒಂದು ಸುಂದರವಾದಂತಹ LED ಟೈಪ್ ಇರುವಂತಹ ನಾವು ಒಂದು ಸಭಾಭವನವನ್ನ ನಿರ್ಮಾಣ ಮಾಡಿದ್ದೀವಿ. ಚೇರ್ ವ್ಯವಸ್ಥೆ ಕೂಡ ಸೂಪರ್ ಆಗಿದೆ. ಅಲ್ಲಿ ತಾವು ಖುದ್ದಾಗಿ ಹೋಗಿ ನೋಡಬಹುದು. ಆ ನೋಡಿದ ನಂತರ ಅದರ ಬಗ್ಗೆ ಗೊತ್ತಾಗ್ತದೆ. ಅದಷ್ಟೇ ಅಲ್ಲ, ಒಂದು ಅರಿವು ಕೇಂದ್ರ ಅಂತ ಹೇಳಿ ಲೈಬ್ರರಿ, ಅದನ್ನು ಕೂಡ ನಾವು ಬಹಳ ಹೈಟೆಕ್ ಆದಂತ ಲೈಬ್ರರಿಯನ್ನ ವ್ಯವಸ್ಥೆ ಮಾಡಿದೀವಿ. ಅಲ್ಲಿಯೂ ಕೂಡ AC ವ್ಯವಸ್ಥೆ ಇದೆ, ಅಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಇದೆ, ಪುಸ್ತಕ ವ್ಯವಸ್ಥೆ ಇದೆ, ಕೂಡ್ಲಿಕ್ಕೆ ಚೇರ್, ಸೋಫಾ ಸೆಟ್
ಈ ಎಲ್ಲ ವ್ಯವಸ್ಥೆನ ಮಾಡಿದ್ವಿ ನಾವು. ಅದನ್ನು ಕೂಡ ತಾವು ನೋಡ್ಬೋದು. ಎಲ್ಲಾ ಗ್ರಾಮೀಣದಲ್ಲಿ ಇರುವಂತಹ ಬಡ ಮಕ್ಕಳು ಓದ್ಲಿಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅನ್ನುವಂತ ದೂರದೃಷ್ಟಿಯಿಂದ ಅರಿವು ಕೇಂದ್ರವನ್ನ ಕೂಡ ನಮ್ಮ ಪಂಚಾಯಿತಿ ಮೇಲ್ಗಡೆ ನಾವು ಮಾಡಿದ್ದೀವಿ. ಒಳ್ಳೇದು ಸರ್. ಸರ್, ನಿಮ್ಮ ಮುಂದಿನ ಗುರಿ ಏನು? ನನ್ನ ಗುರಿ ಬಹಳಷ್ಟು ದೊಡ್ಡ ಗುರಿ ಇದೆ, ಆದರೆ ಅದು ತಲುಪಲಿಕ್ಕೆ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ನಂತರ ನಮ್ಮ ಊರ ವ್ಯವಸ್ಥೆ ಇನ್ನೂ ಸ್ವಲ್ಪ ಸುಧಾರಣೆ ಆಗಬೇಕು. ಈಗ ಸ್ವಲ್ಪ ಸುಧಾರಣೆ ಮಾಡಿದೀವಿ, ಇನ್ನು ಮುಂದೆ ನಾವಿರ್ಲಿ ಬೇರೆದವ್ರು ಇರ್ಲಿ ಅದನ್ನ ಸುಧಾರಣೆ ಮಾಡ್ಲಿಕ್ಕೆ ನಾವು ಸಪೋರ್ಟ್ ಅನ್ನ ಕೊಡಬೇಕು. ಅದರ ಸಲುವಾಗಿ ಊರಲ್ಲಿ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ, ಒಳ್ಳೆಯ ಸರ್ಕಾರಿ ದವಾಖಾನೆಗಳು, ದನ ಕರಗಳ ದವಾಖಾನೆ, ಅದೇ ರೀತಿ ಈ ಸ್ಪೀಕರ್ ಅನ್ನ ಹೇಳ್ತಾ ಇದ್ದೀನಲ್ಲ, ಆ ಸ್ಪೀಕರ್ ವ್ಯವಸ್ಥೆ, ಮೇನ್ ಸರ್ಕಲ್ಗಳಿಗೆ CC ಕ್ಯಾಮ್ರಾ ವ್ಯವಸ್ಥೆ, ಈ ರೀತಿ ನಂತರ ಒಂದು ಊರಲ್ಲಿ ಉದ್ಯಾನವನ, ಈ ರೀತಿ ಕೆಲವೊಂದು ಯೋಜನೆಗಳನ್ನ ನಾನು ಹಾಕೊಂಡಿದ್ದೀನಿ. ಅದರ ಪ್ರಕಾರ ನಾನು ಇರುವವರೆಗೆ ಇದನ್ನ ನಾನು ಪೂರ್ಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ ಸರ್. ಸರ್, ಊರಿನ ಎಲ್ಲ ಸಮಾಜಗಳಿಗೆ ನೀವು ಏನೇನು ಮೆಸೇಜ್ ಕೊಡ್ಲಿಕ್ಕೆ ಬಯಸ್ತೀರಿ? ನಮ್ಮ ಊರಲ್ಲಿ ಸುಮಾರು 12ರಿಂದ 14,000 ಜನಸಂಖ್ಯೆ ಇದೆ. ಈ ಜನಸಂಖ್ಯೆಯಲ್ಲಿ ಎಲ್ಲಾ ಸಮುದಾಯದ ಜನ ನಾವು ಇಲ್ಲಿ ಅಣ್ಣ ತಮ್ಮರಂತೆ ಬಾಳ್ತಾ ಇದ್ದೀವಿ. ಇಲ್ಲಿ ಹೈಯೆಸ್ಟ್ ಜನಸಂಖ್ಯೆ ಇರುವಂತದ್ದು ನಮ್ಮ ಜೈನ್ ಸಮಾಜದ್ದು. ನಂತರ ಉಳಿದ ಎಲ್ಲ ಧರ್ಮಗಳು ಬರ್ತವೆ. ಹಾಲುಮತ ಸಮಾಜ, ನಾಯಕ್ ಸಮಾಜ, ನಂತರ SC ಸಮಾಜ, ನಂತರ ಮುಸ್ಲಿಂ ಸಮಾಜ, ನಂತರ ಲಿಂಗಾಯತ್ ಸಮಾಜ, ಮರಾಠ ಸಮಾಜ, ಈ ರೀತಿ ಅನೇಕ ಸಮಾಜಗಳು ಬರ್ತವೆ. ಆ ಸಮಾಜಗಳು ಎಲ್ಲರೂ ಕೂಡ ನಾವು ಭಾರತೀಯರು, ನಮ್ಮವರು, ತಮ್ಮವರು, ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯಿಂದ ಎಲ್ಲರೂ ಕೂಡ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಳ್ತಾ, ಎಲ್ಲರನ್ನು ಕೂಡ ಪ್ರೀತಿ ವಿಶ್ವಾಸದಿಂದ ನೋಡಿಕೊಳ್ತಾ ನಾವು ಊರಲ್ಲಿ ಚೆಂದಾಗಿ ನಾವು ಇರಬೇಕು ಅನ್ನುವುದೇ ನನ್ನ ಮುಖ್ಯ ಉದ್ದೇಶ. ಜನರಿಗೆ ಸಂದೇಶ ಕೊಡ್ತಾ ಇದ್ದೀನಿ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ, ನಮ್ಮ ಜಾತಿ ಯಾವುದೇ ಇರಲಿ, ಧರ್ಮ ಯಾವುದೇ ಇರಲಿ, ಪಂಗಡ ಯಾವುದೇ ಇರಲಿ, ಆದ್ರೆ ನಾವೆಲ್ಲರೂ ಕೂಡ ಒಂದೇ ಅನ್ನುವಂತ ಭಾವನೆಯಿಂದ ನಾವೆಲ್ಲರೂ ಬದುಕಬೇಕಾಗಿದೆ. ಆ ರೀತಿ ನಾವೆಲ್ಲರೂ ಕೂಡ ಬದುಕ್ತೀವಿ, ಇದರಲ್ಲಿ ಯಾವ ಸಂಶಯನೇ ಬೇಡ. ಇದೇ ಒಂದು ಸಂದೇಶವನ್ನ ಜನರಿಗೆ ಕೊಡ್ತೇನೆ ನಾವು. ಅಮೀನ್ ಸರ್, ನಿಮ್ಮ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಅದೇ ರೀತಿ ನಮ್ಮ ಅಕ್ಬರ್ ಪಾಡ್ಕಾಸ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ತರ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ಜೊತೆ ಸಿಗೋಣ. ಅಸ್ಸಲಾಮು ಅಲೈಕುಂ.